ಹಾಯ್ ಫ್ರೆಂಡ್ಸ್, ನಮ್ಮಲ್ಲೆಲ್ಲ ದೋಸೆ ಹಿಟ್ಟು ಉಳಿದ್ರೆ ಅದನ್ನು ಬಾಣಲಡ್ಡೆ ಅಂತ ಹೇಳಿ ಮಾಡ್ತೇವೆ. ನಾನಿವತ್ತು ನಿಮಗೆ ಬನ್ನಂಗಾಯಿ ಹಾಕಿ ಸ್ಪೆಷಲ್ ಆಗಿರೋ ಬಾಣಲಡ್ಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಬನ್ನಂಗಾಯಿ ಅಂತ ಹೇಳಿದರೆ ಈ ಎಳನೀರು ಇರ್ತದಲ್ಲ, ಅದರೊಳಗೆ ಗಂಜಿ ಇರ್ತದೆ ನೋಡಿ, ಆ ಗಂಜಿಯಿಂದ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ದೋಸೆ. ಹಾಗಾದರೆ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಕರಾವಳಿ ಮಿರರ್ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವು ಬಾಣಲಗಡ್ಡೆ ಮಾಡುವಾಗ ಪ್ಲೇನ್ ಮಾಡೋಕ್ಕಿಂತಲೂ ಹೀಗೆ ಸ್ವಲ್ಪ ಟೊಮೆಟೊ ಹಾಗೆ ನೀರುಳ್ಳಿ ಮೆಣಸೆಲ್ಲ ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಅದರದ್ದು. ಮತ್ತು ನಿಮಗೆ ಹೋಟೆಲಲ್ಲೆಲ್ಲ ಹೋದ್ರೆ ಉಂಟಲ್ಲ, ಹೀಗೆ ಬಾಣಲಗಡ್ಡೆ ಅಂತ ಹೇಳಿ ಸಿಗ್ಲಿಕ್ಕಿಲ್ಲ, ಊತಪ್ಪ ಅಂತ ಹೇಳಿ ಸಿಗ್ತದೆ. ಅದು ಸ್ವಲ್ಪ ಇದ್ರ ಹಾಗೇನೆ ಇರ್ತದೆ ಟೇಸ್ಟ್. ಮತ್ತೆ ನಾವು ಬಾಣಲಗಡ್ಡೆ ಮಾಡೋದು ದೋಸೆ ಕಾವಲಿಯಲ್ಲ ನೋಡಿ, ಈ ತರ ಬಾಣಲೆಯನ್ನು ಯೂಸ್ ಮಾಡಿ ಮಾಡುವಂಥದ್ದು. ಅದಕ್ಕೋಸ್ಕರನೇ ಅದಕ್ಕೆ ಬಾಣಲಗಡ್ಡೆ ಅಂತ ಹೇಳಿ ಹೆಸರು ಬಂದಿರೋದು. ಮೆಣಸನ್ನ ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯ್ತು, ನಮಗೆ ಒಳ್ಳೆ ಖಾರ ಕೂಡ ಇರ್ತದೆ. ನೋಡಿ, ನಾನಿಲ್ಲೊಂದು ಎಳ್ನೀರು ತಗೊಂಡಿದ್ದೇನೆ, ಒಳ್ಳೆ ಬಲ್ತಿದೆ. ಇದರ ಒಳಗೆ ಒಳ್ಳೆ ಗಂಜಿ ಸಿಗ್ತದೆ ನಮಗೆ. ಫುಲ್ ನೀರಿದೆ. ಈ ಎಳ್ನೀರನ್ನು ನಾವು ಅಕ್ಕಿ ರುಬ್ಬಿಕೊಳ್ಳುವಾಗ ಅಲ್ಲಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು, ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನು ಇದನ್ನು ಓಪನ್ ಮಾಡಿಕೊಂಡು ಗಂಜಿ ತೆಗೆಯುವ ಇದರದ್ದು. ನೋಡಿ, ಒಳ್ಳೆ ಗಂಜಿ ಇದೆ. ನಾವು ಈ ಗಂಜಿಯನ್ನು ಒಂದು ಸ್ಪೂನಲ್ಲಿ ಅಥವಾ ಚಾಕುವಲ್ಲಿ ಯಾವುದ್ರಲ್ಲಿ ಬೇಕಾದರೆ ತೆಗೆದು ಅದನ್ನು ರುಬ್ಬಿಕೊಳ್ಬೇಕಾದ್ರೆ ಮಿಕ್ಸ್ ಮಾಡಬೇಕು. ಇದು ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು, ತುಂಬ ತಂಪು ಕೂಡ. ಇದು ಗಂಜಿ ಸ್ವಲ್ಪ ದಪ್ಪ ಆದರೆ ಹೀಗೆ ಬರ್ತದೆ. ಇದು ಹೀಗೆ ಒಂದು ಗೀರೆಲ್ಲ ಹಾಕಿಕೊಂಡು ಚಾಕುವಲ್ಲಿ ಅಥವಾ ಸ್ಪೂನಲ್ಲಿ ತೆಗಿಬೋದು. ಸ್ವಲ್ಪ ಗೀರು ಹಾಕಿದರೆ ಸಾಕು, ನೋಡಿ ಹೀಗೆ ಬರ್ತದೆ ಫುಲ್. ಈಗ ನಾವು ಬಾಣಲಗಡ್ಡೆಗೆ ರುಬ್ಬಿಕೊಳ್ಳುವ. ನೋಡಿ, ನಾನಿಲ್ಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. 1 ಲೋಟದಷ್ಟು ದೋಸೆ ಅಕ್ಕಿ ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಬೇಳೆ, ಇದನ್ನು ಕೂಡ ನೆನೆಸಿಟ್ಟಿದ್ದೇನೆ. ಹಾಗೆ ನಾನಿಲ್ಲಿ ತೆಗೆದಿಟ್ಟಂತಹ ಬನ್ನಂಗಾಯಿ ಅಂದರೆ ಗಂಜಿ ನೋಡಿ ಇಷ್ಟು ಸಿಕ್ಕಿದೆ, ಇದನ್ನು ಕೂಡ ಹಾಕಿಕೊಳ್ಳಿಕ್ಕಿದೆ. ಮೊದಲಿಗೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಹಾಕಿಕೊಳ್ತೇನೆ. ಇದೆಲ್ಲ ಚೆನ್ನಾಗಿ ತೊಳೆದು ಇಟ್ಟಿರುವಂಥದ್ದು. ಅದರ ಜೊತೆಗೆ ಅಕ್ಕಿಯನ್ನು ಕೂಡ ಸೇರಿಸಿಕೊಳ್ತೇನೆ. ಎಳನೀರು ಗಂಜಿಯನ್ನು ಕೂಡ ಇಲ್ಲಿ ಬೆರೆಸ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಎಳನೀರನ್ನೇ ಮಿಕ್ಸ್ ಮಾಡಿಕೊಳ್ತೇನೆ, ಮತ್ತು ಸಪ್ರೇಟಾಗಿ ಬೇರೆ ನೀರನ್ನು ಹಾಕಿಕೊಳ್ಳೋದಿಲ್ಲ. ಇದು ಸ್ವಲ್ಪ ನೋಡಿ ನೋಡಿ ಹಾಕಿದರೆ ಆಯಿತು. ನಮಗೆ ಬಂದ ನೀರಾಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಹಾಗೆಯೇ ತುಂಬ ನೈಸು ಕೂಡ ಆಗಬಾರ್ದು. ರುಬ್ಬಿಕೊಂಡ ಮಿಶ್ರಣ ಸ್ವಲ್ಪ ದರ್ಗು ಇರಬೇಕು. ನೋಡಿ, ಬಂದವನ್ನು ಗಟ್ಟಿಯಾಗಿ ರುಬ್ಬಿಕೊಂಡಾಯಿತು. ಮೊದಲಿಗೆ ಮಾತ್ರ ನಾವು ರುಬ್ಬಿಕೊಳ್ಳುವ ಗಟ್ಟಿ ರುಬ್ಬಿಕೊಂಡ್ರೆ ಮತ್ತೆ ನಮಗೆ ಯಾವ ಹದ ಬೇಕು ಆ ಹದಕ್ಕೆ ನೀರು ಮಾಡಿಕೊಳ್ಬೋದು. ಇವಾಗ ನಾವು ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಸ್ವಲ್ಪ ಎಳನೀರನ್ನು ಮಿಕ್ಸ್ ಮಾಡಿಕೊಳ್ತೇನೆ, ಸ್ವಲ್ಪ ನೀರು ಮಾಡಿಕೊಳ್ಳಿಕ್ಕೆ. ಬಂದ ಈ ಹದಕ್ಕೆ ರೆಡಿ ಮಾಡಿಕೊಳ್ಬೇಕು. ತುಂಬ ಗಟ್ಟಿ ಕೂಡ ಅಲ್ಲ, ತುಂಬ ನೀರು ಕೂಡ ಅಲ್ಲ. ಇದನ್ನು ನಾವು 3 ರಿಂದ 4 ಗಂಟೆಗಳ ಕಾಲ ಹೀಗೆ ಇಟ್ಟರೆ ನಮಗೆ ಬಂದ ಉಂಟಲ್ಲ ಉಬ್ಬಿ ಬರ್ತದೆ. ಮೊದಲಿಗೆ ನಾನಿಲ್ಲಿ ಬಾಣಲೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಒಳ್ಳೆ ಕಾದಿದೆ. ಇನ್ನು ಈ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತೇನೆ. ಇಲ್ಲಿ ನಾವೊಂದು ಕಡಿಮೆ ಅಂತ ಹೇಳಿದರೆ ಒಂದು 2 ಚಮಚದಷ್ಟು ಆದರೂ ಎಣ್ಣೆ ಹಾಕಿಕೊಳ್ಬೇಕು. ನಾವು ಎಣ್ಣೆ ಹಾಕಿದಷ್ಟು ನಮ್ಮ ದೋಸೆ ಒಳ್ಳೆದು ಬರ್ತದೆ. 2 ಸೌಟಷ್ಟು ಹಿಟ್ಟನ್ನು ಹಾಕಿಕೊಳ್ಳುವ. ಬಾಣಲಗಡ್ಡೆ ಅಂತ ಹೇಳಿದರೆ ಸ್ವಲ್ಪ ದಪ್ಪ ದಪ್ಪನಿರುವಂಥದ್ದು, ಹಾಗಾಗಿ ನಾವಿಲ್ಲಿ 2 ಸೌಟಷ್ಟು ಹಾಕಿಕೊಳ್ತಾ ಇದ್ದೇವೆ. ಇನ್ನು ಇದರ ಮೇಲೆ ನೀರುಳ್ಳಿಯನ್ನು ಹಾಕಿಕೊಳ್ಳುವ. ನಾವು ಹೀಗೆ ಬಂದದ ಮೇಲೆ ಹಾಕೋದ್ರಿಂದ ಒಳ್ಳೆ ಅಂಟಿಕೊಳ್ತದೆ ನೀರುಳ್ಳಿ, ಟೊಮೆಟೊ ಹಾಗೆಯೇ ಮೆಣಸು. ಇದರ ಸುತ್ತ ಎಣ್ಣೆ ಹಾಕಿಕೊಳ್ತೇನೆ. ಇದನ್ನು ಹಾಗೆ ಮುಚ್ಚಿಡಬೇಕು.
ನಾವು ಬಂದ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿಸಬೇಕು. ಯಾಕಂತ ಹೇಳಿದ್ರೆ ನಾವಿಲ್ಲಿ ದಪ್ಪ ಹಾಕಿರುವಂಥದ್ದು ಬಂದ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ನೀವು ಈ ಥರ ಮಾಡಿಕೊಟ್ರೆ. ಅಂತ ಹೇಳಿದ್ರೆ ಈಗ ನಾರ್ಮಲ್ ದೋಸೆ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಅಲ್ಲ, ದಪ್ಪ ದಪ್ಪ ಇರ್ತದೆ. ಎಲ್ಲ ದೋಸೆಗಳ ಅಣ್ಣ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನೀರುಳ್ಳಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಮತ್ತು ನಾವಿಲ್ಲಿ ಬನ್ನಂಗಾಯಿ ಎಲ್ಲ ಹಾಕಿದ್ದೇವೆ, ಅದು ಟೇಸ್ಟ್ ಡಿಫ್ರೆಂಟ್ ಕೊಡ್ತದೆ. ನೋಡಿ ಅಡಿ ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ಮೇಲ್ಗಡೆದು ತಿರುಗಿಸಿ ಹಾಕಿಕೊಳ್ಳುವ. ಮೇಲ್ಗಡೆ ಪೋರ್ಷನ್ ಬೇಯಲಿಕ್ಕಿದೆ. ಇವಾಗ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಡ್ತೇನೆ. ಇದು ಕೂಡ ಹಾಗೆ ಬೇಯಬೇಕು. ನೀವು ಎಳನೀರಿದ್ದೆಲ್ಲ ರೆಸಿಪಿ ಮಾಡೋದು ತುಂಬ ಕಡಿಮೆ. ಅಂತ ಹೇಳಿದ್ರೆ ನೀವು ಎಳನೀರನ್ನು ಕುಡಿತೀರಾ, ಹಾಗೆ ಅದರ ಗಂಜಿಯನ್ನು ಪ್ಲೇನ್ ಆಗಿ ತಿನ್ನೋದು ಹೆಚ್ಚಿನವರು ಮಾಡುವಂಥದ್ದು. ಈ ಥರ ಒಂದು ಮಾಡಿದ್ರುಂಟಲ್ಲ, ಅದೊಂದು ಡಿಫ್ರೆಂಟ್ ಆದ ಟೇಸ್ಟ್ ಇರ್ತದೆ. ಮತ್ತು ಹೊಸ ರೆಸಿಪಿ ಬೇರೆ, ತುಂಬಾ ಚೆನ್ನಾಗಿರ್ತದೆ. ನೋಡಿ ನಮ್ಮ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಬಂದ ಕೂಡ ಮೇಲ್ಗಡೆ ಎದ್ದು ಬೆಂದಿದೆ ನೋಡಿ. ಈ ಥರ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ಹೇಗೆ ಬಂದಿದೆ ಅಂತೇಳಿ ನೋಡಿ, ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ನಾವು ಎಳನೀರೆಲ್ಲ ಹಾಕಿ ಮಾಡ್ತೇವಲ್ಲ ಆ ಥರ ಸ್ಮೂತ್ ಬರೋದು ನೋಡಿ. ನಾವು ಎಳನೀರೆಲ್ಲ ಹಾಕಿ ಮಾಡೋದ್ರಿಂದ ಈ ಥರ ಸ್ಮೂತ್ ಬರ್ತದೆ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬಂದಿದೆ. ಈ ಕಡೆ ನೋಡಿ ಬ್ರೌನ್ ಕಲರ್ ಆಗಿದೆ. ಇಷ್ಟು ಬ್ರೌನ್ ಕಲರ್ ಆಗೋ ತನಕ ಬೇಯಿಸಬೇಕು. ಮೇಲ್ಗಡೆ ಕೂಡ ನಾವು ಅಷ್ಟೇ ಬೇಯಿಸಿದ್ದೇವೆ. ದಪ್ಪ ನೋಡಿ, ನಾವಿಲ್ಲಿ 2 ಸೌಟು ಹಾಕಿರೋದ್ರಿಂದ ಬಂದ ಇಷ್ಟು ದಪ್ಪಗೆ ಆಗ್ತದೆ. ತುಂಬ ತೆಳುವಾಗಿ ಕೂಡ ಮಾಡಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಇದು ಹೇಳುವುದಿಲ್ಲ ತುಂಬ ತೆಳುವಾಗಿ ಮಾಡಿದರೆ. ಮತ್ತು ಬಾಣದ ಲಡ್ಡೆ ಅಂತ ಹೇಳಿದರೆ ಸ್ವಲ್ಪ ದಪ್ಪ ದಪ್ಪನಿದ್ರೆ ಒಳ್ಳೆಯದಾಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬನ್ನಂಗಾಯಿ ಬಾಣದ ಲಡ್ಡೆ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಸಿಂಪಲ್ ಆದ ಹೊಸ ರೆಸಿಪಿ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.